ಕರ್ನಾಟಕದ ಎಲ್ಲ ಸ್ಪರ್ಧಾಂತರಿಗೆ ನಮಸ್ತೆ. ಕಳೆದ 3 ವರ್ಷಗಳಿಂದ ಕರ್ನಾಟಕ ಸರ್ಕಾರ ನಿರುದ್ಯೋಗ ಕ್ರಾಂತಿಯನ್ನು ಏನು ಮಾಡ್ತಾ ಇದೆ, ಇದರ ವಿರುದ್ಧ ಸಾಕಷ್ಟು ಯುವಕರು ಈಗ ಆಲ್ರೆಡಿ ಅನೇಕ ಜಿಲ್ಲೆಗಳಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಆಗಿರ್ತಕ್ಕಂಥ ಹೋರಾಟವನ್ನು ನಾವೆಲ್ಲ ಇವತ್ತು ಎಲ್ಲರೂ ಒಂದು ಆಸ್ಪಿರೆಂಟ್ ಸೇರಿ ಮಾಡಿದ್ದೀವಿ. ಸ್ನೇಹಿತರೆ, ಸರ್ಕಾರ ಗ್ಯಾರಂಟಿಯಲ್ಲಿ ಮುಳುಗಿದೆ. ಹಾಗಾಗಿ ಯುವಕರ ಒಂದು ಕೂಗು ಅಥವಾ ಒಂದು ಆಕ್ರೋಶ ಅವರಿಗೆ ಕೇಳ್ತಾ ಇಲ್ಲ. ಅದಕ್ಕೆ ಈ ಮೂಲಕ ಎಲ್ಲ ಒಂದು ಆಸ್ಪಿರೆಂಟಿಗೆ ಮತ್ತು ಇದು ನೋಡ್ತಕ್ಕಂಥ ಎಲ್ಲ ಒಂದು ಪಾಲಕರಿಗೆ ನಾನು ಏನು ಪಾತ್ರ ರಿಕ್ವೆಸ್ಟ್ ಮಾಡೋದು, ನೇಮಕಾತಿ ಆಗಬೇಕಾ, ಒಂದೇ ಒಂದು ನಿಯಮವನ್ನು ಪಾಲನೆ ಮಾಡಿ. ಏನು ನಿಯಮ ಪಾಲನೆ ಮಾಡಿರಿ ಅಂತಂದರೆ, ಮುಂಬರ್ತಕ್ಕಂಥ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ. ಬೆಂಗಳೂರಲ್ಲಿ ವಸ್ತಕ್ಕಂಥ ಎಲ್ಲ ಒಂದು ಮಹಾಜನತೆ ಈಗ ಗ್ರೇಟರ್ ಬೆಂಗಳೂರು ಅಂತ ಏನು ಮಾಡಿದಾರಲ್ಲ, ಇಲ್ಲಿ ಇಲೆಕ್ಷನ್ ಬರ್ತಾ ಇದೆ. ನೀವು ನಿಜವಾಗ್ಲೂ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ರೆ, ಅಥವಾ ನಿಮ್ಮ ಒಂದು ಮಗು ಅಥವಾ ನಿಮ್ಮ ಮಕ್ಕಳು ಈ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ, ಸೊ ಖಂಡಿತವಾಗ್ಲೂ ಇದನ್ನ ನೋಡ್ತಕ್ಕಂಥ ಒಂದು ಯುವಕರಾಗಿರ್ಬೋದು ಮತ್ತು ಪಾಲಕರಾಗಿರ್ಬೋದು, ಸೊ ಈ ಎಲೆಕ್ಷನ್ದಲ್ಲಿ ಸರ್ಕಾರಕ್ಕೆ ತಕ್ಕ ಏನು ಶಿಕ್ಷೆಯನ್ನು ನೀವೆಲ್ಲ ಕೊಡಬೇಕು. ಏನು ಮಾಡಬೇಕು ಅಂತಂದರೆ, ನೀವು ಯಾವ ಪಕ್ಷಕ್ಕೆ ವೋಟ್ ಹಾಕ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಪಕ್ಷಕ್ಕೆ ಮಾತ್ರ ವೋಟ್ ಹಾಕ್ಲೇಬಾರ್ದು ಯಾವುದೇ ಕಾರಣಕ್ಕೂ. ಅಂದಾಗ ಮಾತ್ರ ಕರ್ನಾಟಕದ ಬೀದರ್ದಿಂದ ಚಾಮರಾಜನಗರದವರೆಗೆ ಏನು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಇದಾವಲ್ಲ, ಯಾವುದೇ ಕಾರಣಕ್ಕೂ ಒಂದು ಪಂಚಾಯತಿಯಲ್ಲಿ, ಒಂದು TPಯಲ್ಲಿ, ಒಂದು ZPಯಲ್ಲಿ ಯಾವುದೇ ಕಾರಣಕ್ಕೂ ಈ ಸರ್ಕಾರ ಬರಲೇಬಾರ್ದು. ಒಂದು ಏನು ಪಾತ್ರ ಇವ್ರು ಗೆಲ್ಲೇಬಾರ್ದು. ಅಂದಾಗ ಕರ್ನಾಟಕದಲ್ಲಿ ಏನಾದರೂ ಚೇಂಜಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಈ ಮೂಲಕ ದಯಮಾಡಿ ಭಾಳಷ್ಟು ಆಸ್ಪಿರೆಂಟು ಓದೋರಿದ್ದೀರಿ, ನಿಮ್ಮ ಪಾಲಕರಿಗೆ ಹೇಳಿ, ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ನೋಟ ಹಾಕಿ, ಇಲ್ಲ ಬೇರೆ ಪಕ್ಷ ಅವಕಾಶ ಇತ್ತಂದ್ರೆ ಬೇರೆ ಪಕ್ಷಕ್ಕೆ ಹಾಕಿ. ಬಟ್ ನಾವು ನಿಮ್ಗೆ ಹೇಳ್ತಕ್ಕಂಥದ್ದು, ನೋಟವನ್ನು ನೀವೇನು ಪಾತ್ರ ಆಯ್ಕೆ ಮಾಡ್ಕೊಳ್ಳಿ. ಯಾವಾಗ ನೋಟವನ್ನು ಆಯ್ಕೆ ಮಾಡ್ಕೋತೀರಿ ಈ ಸರ್ಕಾರ, ಮತ್ತು ಇನ್ನೂ ನಾ ಹೇಳೋದು ಏನು ಅಂತಂದರೆ, ಮುಂಬರ್ತಕ್ಕಂಥ ದಿನಗಳಲ್ಲಿ 2 ವರ್ಷ ಅವಧಿ ಇದೆ. ಇವ್ರು ಇನ್ನೂ ಗ್ಯಾರಂಟಿಯಲ್ಲೇ ಏನು ಪಾತ್ರ ಮುಳಿ ಹೋಗ್ತಾರೆ ಹೊರತು ನೇಮಕಾತಿ ಮಾಡುವಂಥ ಯಾವ ಒಂದು ಲಕ್ಷಣಗಳು ಕಾಣ್ತಾ ಇಲ್ಲ. ಸೊ ಯುವಕರು ಬೀದಿಗೆ ಇವತ್ತು ನಾವೆಲ್ಲ ಇಳಿದೀವಲ್ಲ, ಸೊ ಇದು ನಮ್ಮ ಆಕ್ರೋಶವನ್ನು ನಾವು ಏನು ಪಾತ್ರ ನಮ್ಮ ಒಂದು ಹೋಟೆಲ್ಲೇ ತೋರಿಸ್ಬೇಕಾಗತ್ತೆ. ದಯಮಾಡಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಚುನಾವಣೆಯನ್ನು ಬಹಿಷ್ಕಾರ ಮಾಡುವಂಥ, ಸೊ ನೀವೆಲ್ಲ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಿ. ಅಂದಾಗ ಏನು ಪಾತ್ರ ನೇಮಕಾತಿ ಆರಂಭ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮಾತಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಈ ದಿನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ವತಿಯಿಂದ ಬೃಹತ್ ಆಗಿರತಕ್ಕಂಥ ಪ್ರತಿಭಟನಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಯಾಕೆ ಅಂದರೆ, ಸರ್ಕಾರ ಬಂದು 3 ವರ್ಷ ಆದ್ರೂ ನೇಮಕಾತಿಗಳು ಇನ್ನೂ ಸಹ ಆಗಿಲ್ಲ. ಸೊ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಈ ನೇಮಕಾತಿ ಸಲುವಾಗಿನೇ ಏನು ತಮ್ಮ ಅವಿರತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಬಡ ವಿದ್ಯಾರ್ಥಿಗಳು ಇವತ್ತು ಬೆಂಗಳೂರಿನಂತ ದೊಡ್ಡ ನಗರದಲ್ಲಿ PGಯಲ್ಲಿ ಅಥವಾ ರೂಮಲ್ಲಿ ಮಾಡಿಕೊಂಡು ಒಂದೊತ್ತಿನ ಊಟವನ್ನ ತಿನ್ಕೊಂಡು ಏನು ಉಪವಾಸ ಹೊಟ್ಟೆಯಲ್ಲೇ ಇವತ್ತು ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಸೊ ಇಲ್ಲಿ ಸರ್ಕಾರ ಏನ್ ಮಾಡ್ತದೆ, ನಮ್ಮ ಜೊತೆಗೆ ಒಂದು ಹಾವು ಮುಂಗಿಸಿ ಆಟವನ್ನ ಆಡ್ತಾ ಇದೆ. ಒಂದ್ಸರ್ತಿ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾರೆ, ಸೊ ಅದನ್ನ ಯಾವುದೇ ರೀತಿಯಲ್ಲಿ ಪ್ರೊಸೆಸ್ ಮಾಡ್ಲೇ ಇರದೇ ಇರ್ತಕ್ಕಂಥ ಒಂದು ಏನು ಅಡ್ಡಕತ್ರೆಯಲ್ಲಿರುವಂತಹ ಒಂದು ಸನ್ನಿವೇಶ ನಮಗೆ ಒದಗಿದೆ. ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನ ವೀಕ್ಷಿಸ್ತಿರುವಂತ ಎಲ್ಲ ವೀಕ್ಷಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳೋದೇನೆಂದ್ರೆ, ಸೊ ಸರ್ ಹೇಳಿದ ಹಾಗೇನೆ ಮುಂದೆ ಬರುವಂತ ನಾವು ಸರ್ಕಾರಕ್ಕೆ ತಕ್ಕ ಪಾಠವನ್ನ ಕಲಿಸ್ಬೇಕಾದ್ರೆ ನಮ್ಮಲ್ಲಿರುವಂತ ಒಂದು ಅಸ್ತ್ರ ಏನು ಅಂದ್ರೆ, ಮುಂದೆ ಬರುವಂತಹ ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಹಾಗೂ ಗ್ರೇಟರ್ ಬೆಂಗಳೂರು ಅಂತಕ್ಕಂಥ ಚುನಾವಣೆಗಳಲ್ಲಿ ಸೊ ಈ ಸರ್ಕಾರವನ್ನ ಬಹಿಷ್ಕಾರ ಮಾಡುವಂಥದ್ದು, ಜೊತೆಗೆ ಚುನಾವಣೆಯನ್ನು ಬಹಿಷ್ಕಾರ ಮಾಡುವಂತ ಕೆಲಸವನ್ನ ನಾವೆಲ್ಲರೂ ಮಾಡಿದ್ರೆ ಈ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತದೆ. ಮುಂದಿನ ದಿನಮಾನಗಳಲ್ಲಿ ನಮಗೆ ನೇಮಕಾತಿಗಳಿಗೆ ಅವಕಾಶ ಸಿಗ್ತದೆ. ನೋಡಿ, ಮುಂದೆ 2 ತಿಂಗಳಲ್ಲಿ ಏನು ಚುನಾವಣೆಗಳನ್ನ ಇಟ್ಕೊಂಡು ಈಗ ನೇಮಕಾತಿಯನ್ನ ನಾವು ಮಾಡ್ತೀವಿ ಅಂತ ಹೇಳಿ ನಮ್ಮ ಮೇಲೆ ಏನು ಗೂಬೆಯನ್ನ ಕುಂದಿರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಂಬಲಾರದೆ ಇಂತಹ ಒಂದು ಹೋರಾಟಗಳಿಗೆ ತಾವೆಲ್ಲರೂ ಬೆಂಬಲವನ್ನ ಕೊಡಬೇಕು. ಇದು ನೇಮಕಾತಿ ಆದ್ರೆ ಓಕೆ, ಆಗದೇ ಇದ್ರೆ ಇನ್ನೂ ಸಹ ರಾಜ್ಯ ಮಟ್ಟದಲ್ಲಿ ನಮ್ಮ ಲಕ್ಷ್ಮೀಕಾಂತ್ ಸರ್ ಅವರ ನೇತೃತ್ವದಲ್ಲಿ ಮತ್ತು ಕಾಂತಕುಮಾರ್ ಸರ್ ಅವರ ನೇತೃತ್ವದಲ್ಲಿ ದೊಡ್ಡ ಹೋರಾಟವನ್ನ ಮಾಡ್ಲಿಕ್ಕೆ ಅವರೆಲ್ಲ ಯೋಜನೆಗಳನ್ನ ಹಾಕೊಂಡಿದ್ದಾರೆ. ಎಲ್ಲ ಹೋರಾಟಕ್ಕೆ ತಾವೆಲ್ಲರೂ ಬೆಂಬಲವಾಗಿ ನಿಲ್ಬೇಕಂತ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಪ್ರತಿ ಬಾರಿನೂ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಾನೆ ಇದ್ದೀವಿ. ಸರ್ಕಾರಕ್ಕೆ ಪ್ರತಿ ಬಾರಿನೂ ವಿದ್ಯಾರ್ಥಿಗಳು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡದೇ ಆಗ್ಬಿಟ್ಟಿದೆ. ಸರ್ಕಾರ ಕಿವಿ ಕೇಳಿಸ್ತಿಲ್ಲ.
ಮತ್ತೆ ಮಾತು ಬರ್ತಿಲ್ಲ, ಅವ್ರಿಗೆ ಕಣ್ಣು ಕಾಣ್ತಿಲ್ಲ. ಇವರು ನಾವು ಎಷ್ಟೇ ಬಾರಿ ಕೂಡ ಹೋರಾಟ ಮಾಡಿದ್ರು ಕೂಡ ಇವರು ಮನ್ಸ್ಗೆ ಹಾಕೊಂತಿಲ್ಲ. ಸಿದ್ದರಾಮಯ್ಯ ಸರ್ಗೆ ನಾನು ಈ ಮುಖಾಂತರ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ, ಕೂಡಲೇ ನೇಮಕಾತಿಯನ್ನ ಪ್ರಾರಂಭಿಸಿ, ವಿದ್ಯಾರ್ಥಿಗಳ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳು ಮುನಿದರೆ ನಿಮ್ಮ ಸರ್ಕಾರ ಉರುಳುತ್ತೆ. ಇದನ್ನ ನೀವು ಎಚ್ಚರ ಗಂಟೆ ಅಂತ ತಿಳ್ಕೊಳ್ಳಿ. ಇದನ್ನ ನೀವು ಇನ್ನೂ ಕೂಡ ನೀವು ಗಾಢ ನಿದ್ದೆಯಿಂದ ಎಚ್ಚರಗೊಳ್ಳಲಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ಎಚ್ಚೆತ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದು ಸ್ಟೇಟ್ ಇದು ರಾಷ್ಟ್ರಗಳಲ್ಲೂ ನೋಡಿದೀರಾ ಯಾವ ರೀತಿಯಲ್ಲಿ ವಿದ್ಯಾರ್ಥಿ ಯುವಕರು ಯಾವ ತರ ದಂಗೆ ಎದ್ದಿದ್ದಾರೆ ಅಂತ. ಆ ದಂಗೆ ನಮ್ಮ ಕರ್ನಾಟಕದಲ್ಲಿ ಆಗೋದ್ ಬೇಡ. ಇಲ್ಲಿ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ನೀವು ಈ ಕೂಡಲೇ ನೇಮಕಾತಿಯನ್ನ ಪ್ರಾರಂಭಿಸಬೇಕು. ಎಲ್ಲಾ ಹುದ್ದೆಗಳು, ಎಲ್ಲಾ ಇಲಾಖೆಯಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಆ ಮುಖಾಂತರ ಯುವಕರ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಅವರ ಒಂದು ಅಭಿಲಾಷೆ ಏನಿದೆ, ಹುದ್ದೆಯನ್ನ ಪಡ್ಕೊಬೇಕು ಅಂತಕ್ಕಂಥದ್ದು. ಇಲ್ಲಿ ಯಾರು ಮಿನಿಸ್ಟ್ರು ಮಕ್ಕಳು ಅಥವಾ ಶ್ರೀಮಂತರ ಮಕ್ಕಳು ಓದ್ತಿಲ್ಲ. ಎಲ್ಲ ಕಡು ಬಡತನದಿಂದ ಬಂದು ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು. ಅವರ ಮನಸ್ಥಿತಿಗೆ ತಕ್ಕಂತೆ ನೀವು ಕೂಡಲೇ ನೇಮಕಾತಿಯನ್ನ ಪ್ರಾರಂಭಿಸಬೇಕು. ಮತ್ತೆ ಪ್ರತಿಯೊಂದು ಇಲಾಖೆಯಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳು ಏನಿದೆ ಸಂಪೂರ್ಣವಾಗಿ ಭರ್ತಿ ಮಾಡಬೇಕು. ನೀವೇನು ನಮ್ಗೆ ಭರವಸೆಯನ್ನ ಕೊಟ್ಟಿದ್ದೀರಾ ಪ್ರಣಾಳಿಕೆಯಲ್ಲಿ ನೀವೇನಂತ ನಮ್ಗೆ ಭರವಸೆಯನ್ನ ಕೊಟ್ಟಿದ್ದೀರೋ ಆ ಭರವಸೆಯನ್ನ ಈಡೇರಿಸಿ. ಮತ್ತೆ ಯಾವುದು ಕೂಡ ಕುಂಟನೆಪ ಹೇಳ್ಬೇಡಿ. ಕೋರ್ಟು ಅದು ಇದು ಅಂತ ನಿಮ್ಗೆ ಎಲ್ಲಾ ತರನೂ ಅಧಿಕಾರ ಇದೆ. ಜನತಾ ಸರ್ಕಾರ ನಿಮ್ದು, ಅಂದ್ರೆ ಪ್ರಜೆಗಳ ಸರ್ಕಾರ ನಿಮ್ದು. ಪ್ರಜೆಗಳಿಗೆ ತಕ್ಕಂತೆ ನೀವು ಸರ್ಕಾರವನ್ನ ನಡೆಸಬೇಕು. ಪ್ರಜೆಗಳ ಆಶೋತ್ತರಗಳೇನಿದೆ ಅದನ್ನ ಈಡೇರಿಸಬೇಕು. ಕಲ್ಯಾಣ ರಾಜ್ಯವನ್ನ ನೀವು ಕ್ರಿಯೇಟ್ ಮಾಡಬೇಕು. ಆ ಮುಖಾಂತರ ಪ್ರಜೆಗಳ ಆಶೋತ್ತರಗಳು ಏನಿದೆ ಅವರ ಒಂದು ಆಶೆ ಆಕಾಂಕ್ಷೆಗಳನ್ನ ಈಡೇರಿಸಿ. ಈ ಮುಖಾಂತರ ನೀವು ನಮ್ಮ ಒಂದು ಬಯಕೆ ಏನಿದೆ ಅದನ್ನ ಈಡೇರಿಸಿ ಅಂತ ಈ ಮುಖಾಂತರ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್.